ಇವತ್ತಿಂದ ಭಗವದ್ಗೀತೆಯ 15ನೇ ಅಧ್ಯಾಯದ ವಿಚಾರವನ್ನು ಚಿಂತನೆ ಮಾಡೋದಕ್ಕೆ ಶುರು ಮಾಡೋಣ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳಲಾಗಿದೆ ಧ್ಯಾನ ಶ್ಲೋಕದಲ್ಲಿ. ಅಂದರೆ ಭಗವದ್ಗೀತೆ ಅನ್ನುವಂಥದ್ದು ಎಲ್ಲ ಉಪನಿಷತ್ತುಗಳ ಸಾರ. ಅದೇ ರೀತಿ ಈ 15ನೇ ಅಧ್ಯಾಯ ಭಗವದ್ಗೀತೆಯ 15ನೇ ಅಧ್ಯಾಯ ಇದು ಭಗವದ್ಗೀತೆಯ ಸಾರ ಅಂತ ಹೇಳಲಾಗಿದೆ. ಅದರಿಂದ ಬಹಳ ಮುಖ್ಯವಾದಂಥ ಒಂದು ಅಧ್ಯಾಯ ಇದು. ಇದರಲ್ಲಿ ವೇದಾಂತದ ಮುಖ್ಯವಾದ ಎಲ್ಲ ವಿಚಾರಗಳು ಸಿಗತ್ತೆ ನಮಗೆ. ಇದನ್ನು ಅನೇಕ ಆಶ್ರಮಗಳಲ್ಲಿ ಪಾರಾಯಣ ಮಾಡ್ತಾರೆ. ಅದರಲ್ಲೂ ಕೂಡ ಭೋಜನದ ಮುಂಚೆ ಇದನ್ನು ಹೇಳ್ತಾರೆ. ಇದು ಎಲ್ರಿಗೂ ಗೊತ್ತಿರಬೇಕಾದಂಥ ಒಂದು ಅಧ್ಯಾಯ. ಮತ್ತು ಶ್ಲೋಕಗಳ ಸಂಖ್ಯೆ ನೋಡಿದ್ರೆ ಕಮ್ಮಿ ಇದೆ, 20 ಶ್ಲೋಕ ಅಷ್ಟೇ. ಅದರಿಂದ ಭಾಳ ಜನಪ್ರಿಯವಾದಂಥ ಒಂದು ಅಧ್ಯಾಯ. ಇದರ ವಿಚಾರ ಈಗ ಶುರು ಮಾಡೋಣ. 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪ್ರಾರಂಭದಲ್ಲಿ ಸಂಸಾರವನ್ನು, ಈ ಜಗತ್ತನ್ನು ಒಂದು ವೃಕ್ಷಕ್ಕೆ ಹೋಲಿಸ್ತಾನೆ. ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನೆ, ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಮೊದಲನೇ 3 ಶ್ಲೋಕದಲ್ಲಿ ಸಂಸಾರ ವರ್ಣನೆ ಒಂದು ವೃಕ್ಷ ರೂಪಕದ ಕಲ್ಪನೆಯ ಮೂಲಕ. ಊರ್ಧ್ವ ಅಂತಂದರೆ ಪರಮಾತ್ಮ, ಭಗವಂತ ಅಥವಾ ಪರಬ್ರಹ್ಮ ವಸ್ತು. ಅದು ಯಾವ ಇಂದ್ರಿಯಗಳಿಗೂ ಸಿಗುವಂಥದ್ದಲ್ಲ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ. ಅದರಿಂದ ಇಂದ್ರಿಯಗಳಿಗೂ ಅತೀತ, ಮನಸ್ಸು ಬುದ್ಧಿಗೂ ಅತೀತ, ಶಬ್ದಗಳಿಗೂ ಅತೀತ. ಅದರಿಂದ ಊರ್ಧ್ವ. ಸೂಕ್ಷ್ಮ, ಸೂಕ್ಷ್ಮಾತ್ ಸೂಕ್ಷ್ಮತರಂ ನಿತ್ಯಂ ಅಂತ ಕೈವಲ್ಯ ಉಪನಿಷತ್ತಲ್ಲಿ ಹೇಳುತ್ತೆ. ಅಧಃ ಅಂತಂದರೆ ನಮ್ಮ ಜಗತ್ತು, ಸ್ಥೂಲ ಜಗತ್ತು ಮತ್ತು ಸೂಕ್ಷ್ಮ ಜಗತ್ತು. ಆ ಮಾಯೋಪಾದಿ ಬ್ರಹ್ಮನಿಂದ ಏನೇನು ಉತ್ಪತ್ತಿಯಾಗಿದೆಯೋ ಅದೆಲ್ಲವೂ ಅಧಃ. ಅಧಃ ಅಂತಂದರೆ ನಿಕೃಷ್ಟವಾದದ್ದು, ಅಂದರೆ ಅನಿತ್ಯವಾದದ್ದು, ಅಚೇತನವಾದದ್ದು. ಇದೆಲ್ಲವೂ ಅಧಃ. ಅಂದರೆ ಈ ಜಗತ್ತು, ಸ್ಥೂಲ ಜಗತ್ತು ಮತ್ತು ಸೂಕ್ಷ್ಮ ಜಗತ್ತು. ಸೊ ಬೇರುಗಳು ಮೇಲೆ, ಜಗತ್ತು ಕೆಳಗೆ ಅಂತಂದರೆ ವೃಕ್ಷವನ್ನು ಆ ರೀತಿ ವರ್ಣನೆ ಮಾಡಿರೋದು ಯಾಕೆ ಅಂದರೆ, ಊರ್ಧ್ವ ಅಂದರೆ ಸೂಕ್ಷ್ಮ, ಶ್ರೇಷ್ಠವಾದದ್ದು, ಏಕೆಂದರೆ ಚೇತನ ತತ್ವ. ಅಧಃ ಅಂತಂದರೆ ನಿಕೃಷ್ಟವಾದದ್ದು, ಏಕೆಂದರೆ ಅಚೇತನ ತತ್ವ. ಅದರಿಂದ ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ, ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದ್ದಾರೆ. ಅಂದರೆ ಇಲ್ಲಿ ಅಶ್ವತ್ಥ ಅಂತಂದರೆ ನಾಳೆಯ ತನಕ ಇರುವಂಥದ್ದಲ್ಲ ಅನ್ನೋ ಅರ್ಥದಲ್ಲಿ ಅಶ್ವತ್ಥ ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ. ಪ್ರಾಹುಹು ಅಂದರೆ ಎಲ್ಲ ಋಷಿಮುನಿಗಳು ಶಾಸ್ತ್ರದಲ್ಲಿ ಹೇಳಲಾಗಿದೆ, ಋಷಿಮುನಿಗಳಿಂದ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅವ್ಯಯಂ ಅಂತಂದರೆ ಇದು ನಿರಂತರವಾದಂಥ ಒಂದು ಪ್ರವಾಹ. ಈ ಸಂಸಾರ ಅನ್ನೋದು, ಈ ಅವ್ಯಯಂ ಅನ್ನೋದಕ್ಕೆ ಪ್ರವಾಹ ನಿತ್ಯತ್ವಂ ಅಂತ ಹೇಳ್ಬೋದು. ಅಂದರೆ ಒಂದು ಮರ ಬೀಜ ರೂಪದಲ್ಲಿ ಉಳಿಯುತ್ತೆ, ಮತ್ತು ಆ ಬೀಜ ಮರವಾಗುತ್ತೆ, ಮತ್ತು ಮರ ಬೀಜ ರೂಪದಲ್ಲಿ ಉಳಿಯುತ್ತೆ. ಈ ರೀತಿ ನಿರಂತರ ಪ್ರವಾಹ, ಅವನ ನದಿಯ ಹಾಗೆ. ನದಿ ಪ್ರತಿಕ್ಷಣ ಬದಲಾಗ್ತಿದ್ರೂ ಕೂಡ ನದಿಯ ಪ್ರವಾಹ ಮಾತ್ರ ನಿತ್ಯ. ಅದರಿಂದ ಈ ಸಂಸಾರ ಕೂಡ ಅದೇ ರೀತಿ ಅವ್ಯಯ, ನಿರಂತರ ಪ್ರವಾಹ. ಇದರಲ್ಲಿ ಮುಖ್ಯವಾದಂಥ ವಾಕ್ಯ ಈ ಮೊದಲನೇ ಶ್ಲೋಕದಲ್ಲಿ ಛಂದಾಂಸಿ ಯಸ್ಯ ಪರ್ಣಾನಿ ಅನ್ನುವಂಥದ್ದು. ಛಂದಾಂಸಿ ಅಂತಂದರೆ ವೇದಗಳ ಕರ್ಮಕಾಂಡದ ಮಂತ್ರಗಳು. ಅಂದರೆ ಇಲ್ಲಿ ಹೇಳ್ತಾ ಇರೋದು ಸಕಾಮ ಕರ್ಮಗಳ ಬಗ್ಗೆ. ಈ ಸಕಾಮ ಕರ್ಮಗಳಿಂದ ಇದು ಪರ್ಣಾನಿ ಅಂದರೆ ಎಲೆಗಳು. ಎಲೆಗಳು ಹೇಗೆ ಮರವನ್ನು ಪೋಷಣೆ ಮಾಡುತ್ತೋ ಅದೇ ರೀತಿ ಸಕಾಮ ಕರ್ಮಗಳು ಸಂಸಾರ ಅನ್ನೋ ವೃಕ್ಷವನ್ನು ಪೋಷಣೆ ಮಾಡುತ್ತೆ. ಅಂದರೆ
ಆ ಸಂಸಾರ ವೃಕ್ಷವನ್ನು ಇನ್ನೂ ಗಟ್ಟಿ ಮಾಡುತ್ತೆ, ಇನ್ನೂ ಮುಂದುವರಿಯುವಂಗೆ ಮಾಡುತ್ತೆ. ಎಲೆಗಳ ಹಾಗೆ ಪೋಷಣೆ ಮಾಡುತ್ತೆ. ಛಂದಾಂಸಿ ಯಸ್ಯ ಪರ್ಣ. ಅದರಿಂದ ಮನುಷ್ಯ ಯಾವಾಗಲೂ ಬಹಿರ್ಮುಖನಾಗಿರ್ತಾನೆ. ಈ ಕರ್ಮಫಲ ಇದರಲ್ಲೇ ಮನಸ್ಸು ಇದ್ದು ಅವನು ತನ್ನ ಸ್ವರೂಪದ ಬಗ್ಗೆ ಆಗಲಿ, ಜಗತ್ತಿನ ಬಗ್ಗೆ ಆಗಲಿ, ಭಗವಂತನ ಬಗ್ಗೆ ಆಗಲಿ ವಿಚಾರ ಮಾಡೋದಕ್ಕೆ ಅವನಿಗೆ ಸಮಯವೇ ಸಿಗೋದಿಲ್ಲ. ಮನಸ್ಸು ಬಹಿರ್ಮುಖವಾಗಿಯೇ ಇರುತ್ತೆ. ಅದರಿಂದ ಇಲ್ಲಿ ಹೇಳಿರೋದು ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಯಾರು ಈ ಸಂಸಾರ ವೃಕ್ಷವನ್ನು ಸಮೂಲ ಅರ್ಥ ಮಾಡ್ಕೊತಾನೋ, ಇದರ ಮೂಲ ಪರಮಾತ್ಮ ಅಥವಾ ಪರಬ್ರಹ್ಮ ಮತ್ತು ಈ ಜಗತ್ತು ಎರಡನ್ನೂ ಯಾರು ಅರ್ಥ ಮಾಡ್ಕೊತಾನೋ ಅವನು ವೇದವಿತ್, ವೇದಾರ್ಥವಿತ್, ಎಲ್ಲ ವೇದಗಳನ್ನು ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಆ ರೀತಿ ಮೊದಲನೇ ಶ್ಲೋಕದಲ್ಲಿ ಹೇಳಿದ ಮೇಲೆ ಎರಡನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧ ವಿಷಯ ಪ್ರವಾಲಾಃ. ಮತ್ತು ಶಾಖೆಗಳನ್ನ ಇನ್ನೊಂದು ರೀತಿ ವರ್ಣನೆ ಮಾಡ್ಬೋದು. ಅದು ಹೇಗೆ ಅಂತಂದರೆ ಮೇಲಿನ ಶಾಖೆಗಳು, ಕೆಳಗಿನ ಶಾಖೆ, ಕೆಳಗೆ ಹೋಗುವಂಥ ಶಾಖೆಗಳು, ಮಧ್ಯದ ಶಾಖೆಗಳು. ಈ ಮಧ್ಯದ ಶಾಖೆ ಅಂತಂದರೆ ಮನುಷ್ಯ ಶರೀರ ಮತ್ತು ಮನುಷ್ಯ ಲೋಕ. ಮೇಲಿನ ಶಾಖೆಗಳಂದರೆ ದೇವತೆ ಲೋಕ, ಊರ್ಧ್ವ ಲೋಕಗಳು ಮತ್ತು ಅಲ್ಲಿರುವಂಥ ಜೀವಿಗಳು, ದೇವತೆಗಳು ಇತ್ಯಾದಿ, ಯಕ್ಷ ಕಿನ್ನರ ಇತ್ಯಾದಿ. ಮತ್ತು ಅಧಲೋಕಗಳು ಅಂತಂದರೆ ಪಕ್ಷಿ ಮೃಗ ಇತ್ಯಾದಿ, ಮತ್ತು ನರಕಾದಿ ಲೋಕಗಳು, ಅಲ್ಲಿರುವಂಥ ಜೀವಿಗಳು. ಈ ರೀತಿ ಬೇರೆ ಬೇರೆ ರೀತಿ ಲೋಕಗಳು, ಬೇರೆ ಬೇರೆ ರೀತಿ ಜೀವಿಗಳು, ಬೇರೆ ಬೇರೆ ಲೋಕಗಳಲ್ಲಿ ಶಾಖೆಗಳು. ಗುಣಪ್ರವೃದ್ಧ, ಇದೆಲ್ಲ ಕೂಡ ಮೂರು ಗುಣಗಳಿಂದ ಕೂಡಿರುವಂಥದ್ದು. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಅದರಂತೆ ಮನುಷ್ಯನ ಪ್ರಯಾಣ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಟಂತಿ ರಾಜಸಾಃ ಅಧೋ ಗಚ್ಚಂತಿ ತಾಮಸಾಃ ಅಂತ 14ನೇ ಅಧ್ಯಾಯದಲ್ಲಿ ಹೇಳ್ದಂಗೆ ಸತ್ವಗುಣವುಳ್ಳವರು ಮೇಲೋಗ್ತಾರೆ, ರಜೋಗುಣ ಇರೋರು ಮಧ್ಯೆ ಇರ್ತಾರೆ, ಆಮೇಲೆ ಅಧೋ ಗಚ್ಚಂತಿ ತಾಮಸಾಃ, ತಾಮಸಿಕರು ಕೆಳಗೆ ಹೋಗ್ತಾರೆ ಈ ಅಧ್ಯಾತ್ಮ ಮಾರ್ಗದಲ್ಲಿ ಅಥವಾ ಅವರ ಪ್ರಯಾಣದಲ್ಲಿ. ವಿಷಯ ಪ್ರವಾಲಾಹ. ವಿಷಯ ಪ್ರವಾಲ ಅಂತಂದರೆ ಇಲ್ಲಿ ಹೇಳ್ತಿರೋದು ಶಾಖೆಗಳಿಂದ ಉತ್ಪತ್ತಿಯಾಗತ್ತೆ ಉಪಶಾಖೆಗಳು. ಉಪಶಾಖೆಗಳ ಪ್ರಾಥಮಿಕ ಸ್ಥಿತಿ ಇದೆಯಲ್ಲ, ಅದಕ್ಕೆ ಹೆಸರು ಪ್ರವಾಲ, ನಾಡ್ಯುಲರ್ ಬಡ್ಸ್ ಅಂತ ಹೇಳ್ತಾರೆ ಬಯಾಲಜಿಲಿ. ಆ ರೀತಿ ವಿಷಯಾಸಕ್ತಿ ಅನ್ನೋದೇನಿದೆ, ಒಂದು ವಸ್ತುವನ್ನು ನೋಡಿದ್ರೆ ಕೂಡ ಮನುಷ್ಯನ ಮನಸ್ಸಲ್ಲಿ ಆಸೆ ಉಂಟಾಗ್ಬಿಡುತ್ತೆ. ಒಂದು ವಾಸನೆಯನ್ನು ಅನುಭವಿಸಿದ ತಕ್ಷಣ ಮನುಷ್ಯನ ಮನಸ್ಸಲ್ಲಿ ಆಸೆ ಉಂಟಾಗ್ಬಿಡುತ್ತೆ. ಅದರಿಂದ ವಿಷಯಾಸಕ್ತಿ ಅನ್ನುವಂಥದ್ದು ಕರ್ಮಗಳಿಗೆ ಕಾರಣವಾಗಿ ಹೊಸ ಹೊಸ ಶರೀರಗಳಿಗೆ ಕಾರಣವಾಗುತ್ತೆ. ಹೇಗೆ ಒಂದು ಶಾಖೆಯಿಂದ ಉಪಶಾಖೆಗಳು ಉತ್ಪತ್ತಿ ಆಗುತ್ತೋ ಆ ರೀತಿ. ಮತ್ತು ಅದಶ್ಚ ಮೂಲಾನಿ ಅನುಸಂತತಾನಿ. ಮುಖ್ಯ ಬೇರು ಪರಮಾತ್ಮ ಭಗವಂತ, ಆದರೆ ಅವಾಂತರ ಬೇರುಗಳು, ಸೆಕೆಂಡರಿ ರೂಟ್ಸ್ ಇದೆ ಈ ಮರಕ್ಕೆ. ಅದು ಆ ಮರವನ್ನು ಇನ್ನೂ ಗಟ್ಟಿ ಮಾಡುತ್ತೆ. ಅದು ವಟವೃಕ್ಷದಲ್ಲಿ ನಾವು ನೋಡ್ತೀವಿ, ಮೇಲಿಂದ ಕೆಳಗೆ ಬಂದು ನೆಲದಲ್ಲಿ ಬೇರೂರು ಬಿಡುತ್ತೆ. ಆ ರೀತಿ ಅದಶ್ಚ ಮೂಲಾನಿ ಅನುಸಂತತಾನಿ. ಯಾವುದಿದು? ಇದು ನಮ್ಮ ರಾಗದ್ವೇಷಗಳು ಮತ್ತು ವಾಸನೆಗಳು, ನಮ್ಮ ಹಿಂದಿನ ಅನುಭವಗಳಿಂದ ಉಂಟಾದಂಥ ರಾಗದ್ವೇಷಾದಿ ವಾಸನೆಗಳು. ಅದು ನಮ್ಮ ಹೊಸ ಹೊಸ ಕರ್ಮಗಳಿಗೆ ಕಾರಣವಾಗಿ ಮತ್ತು ಹೊಸ ಹೊಸ ಅನುಭವಗಳಿಗೆ ಕಾರಣವಾಗುತ್ತೆ. ಮನುಷ್ಯ ಅದರಿಂದ ಈ ಕರ್ಮಫಲ ಇದರಲ್ಲೇ ಮುಳುಗೋಗ್ಬಿಡ್ತಾನೆ. ಅವನು ಮುಂದಕ್ಕೆ ಹೋಗೋದಕ್ಕೆ, ಜ್ಞಾನದ ಕಡೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಮುಖ್ಯವಾಗಿ ಮನುಷ್ಯ ಲೋಕೆ. ಇಲ್ಲಿ ಮನುಷ್ಯ ಲೋಕೆ ಅಂತ ಯಾಕೆ ಹೇಳಿದೆ? ಮನುಷ್ಯನಲ್ಲೇ ಇದೆಲ್ಲ ಕೂಡ ಆಗುವಂಥದ್ದು, ಈ ಎಲ್ಲ ಪ್ರವೃತ್ತಿ ನಿವೃತ್ತಿ ಎಲ್ಲ ಕೂಡ. ಏಕೆಂದರೆ ಪ್ರಾಣಿಗಳದ್ದು ಭೋಗ ಜನ್ಮ, ಅವುಗಳಿಗೆ ಸ್ವಾತಂತ್ರ್ಯ ಇಲ್ಲ. ಒಂದು ಪ್ರೋಗ್ರಾಮ್ ಪ್ರಕಾರ ಇನ್ಸ್ಟಿಂಕ್ಟಿವ್ ಲೈಫ್ ಅಂತ ಏನು ಹೇಳ್ತಾರೆ ಅದರ ಪ್ರಕಾರ ಇರುತ್ತೆ. ಆದರೆ ಮನುಷ್ಯನಿಗೆ ಸ್ವಾತಂತ್ರ್ಯ ಇದೆ. ಅವನು ಮೇಲೆ ಹೋಗ್ಬೋದು, ಕೆಳಗೆ ಹೋಗ್ಬೋದು, ಮಧ್ಯದಲ್ಲಿರ್ಬೋದು, ಹೊಸ ಕರ್ಮಗಳನ್ನು ಮಾಡಿ ಹೊಸ ಕರ್ಮ ಫಲಗಳನ್ನು ಸೃಷ್ಟಿ ಮಾಡ್ಬೋದು. ಮನುಷ್ಯನದ್ದು ಕರ್ಮ ಜನ್ಮ, ಅದರಿಂದ ಭಾಳ ವಿಶೇಷವಾದದ್ದು. 3ನೇ ಶ್ಲೋಕದಲ್ಲಿ ಈ ಶ್ರೀಕೃಷ್ಣ ಹೇಳ್ತಿದ್ದಾನೆ, ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ. ಅಂದರೆ ಇದು ಬಹಳ ಮುಖ್ಯವಾದಂಥ ಒಂದು ಶ್ಲೋಕ. ಇಲ್ಲಿ ಏನು ಹೇಳ್ತಿದ್ದಾರೆ? ನ ರೂಪಂ ಅಸ್ಯ ಇಹ ತಥಾ ಉಪಲಭ್ಯತೆ. ನ ಉಪಲಭ್ಯತೆ ಅಂದರೆ ನ ಜ್ಞಾಯತೆ, ನ ಅವಗಮ್ಯತೆ. ಅಂದರೆ ಈ ಸಂಸಾರವನ್ನು ಹೀಗೆ ಇದೆ, ಈ ಜಗತ್ತನ್ನು ಹೀಗೆ ಇದೆ ಅಂತ ತಥಾ ಅಂತ ಹೇಳೋಕ್ಕಾಗಲ್ಲ. ಇದು ದೃಷ್ಟನಷ್ಟ ಸ್ವರೂಪ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಅಂದರೆ ಕ್ಷಣ ಕ್ಷಣಕ್ಕೆ ಬದಲಾಗ್ತಿರುವಂಥದ್ದು. ಉದಾಹರಣೆ ಕೊಡ್ತಾರೆ, ಸ್ವಪ್ನ ಮರೀಚಿ ಉದಕ ಮಾಯಾ ಗಂಧರ್ವ ನಗರ ಸಮತ್ವ. ಸೊ ಸ್ವಪ್ನದ ಹಾಗೆ ಈ ಜಗತ್ತು ಅಂದರೆ ಮಿಥ್ಯಾ ಅಂತ ಅರ್ಥ. ಮರೀಚಿ ಉದಕ, ಸೊ
ಹೇಗೆ ಬಿಸಿಲಲ್ಲಿ ನಮಗೆ ನೀರು ಕಾಣಿಸುತ್ತೆ, ಆದರೆ ನಿಜವಾಗ್ಲೂ ನೀರಿಲ್ಲ ಬೀದಿಯಲ್ಲಿ ಅಥವಾ ಮರುಭೂಮಿಯಲ್ಲಿ, ಆ ರೀತಿ ಈ ಜಗತ್ತು ಮಿಥ್ಯ. ನ ರೂಪಮಸ್ಯ ಇಹ ತಥಾ ಉಪಲಭ್ಯತೆ. ಈ ಜಗತ್ತಿಗೆ ನಿಜವಾಗಲೂ ಅಸ್ತಿತ್ವ ಅನ್ನೋದೇ ಇಲ್ಲ, ಆದರೆ ಅನುಭವಕ್ಕೆ ಬರ್ತಾ ಇದೆ. ಯಾವುದು ಅನುಭವಕ್ಕೆ ಬರುತ್ತೆ, ಅದರ ವಿಚಾರ ಮಾಡಿದಾಗ ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ಗೊತ್ತಾಗುತ್ತೋ ಅದು ಮಿಥ್ಯ. ಉದಾಹರಣೆಗೆ ಒಂದು ಮಡಿಕೆ ಮಿಥ್ಯ, ಮಣ್ಣು ಸತ್ಯ ಅಂತ ಹೇಳ್ಬೋದು. ಯಾಕಂದರೆ ಮಡಿಕೆ ನಮ್ಮ ಅನುಭವಕ್ಕೆ ಬರುತ್ತೆ, ನಾವು ಅದನ್ನು ಉಪಯೋಗಿಸ್ತೀವಿ. ಅದರ ವಿಚಾರ ನೋಡಿದ್ರೆ ಮಡಿಕೆಗೆ ಮಣ್ಣು ಬಿಟ್ಟರೆ ಬೇರೆ ಅಸ್ತಿತ್ವ ಇಲ್ಲ. ಮಣ್ಣಿಗೆ ಸ್ವಂತ ಅಸ್ತಿತ್ವ ಇದೆ, ಅದು ಸತ್ಯ. ಮಡಿಕೆಗೆ ಸ್ವಂತ ಅಸ್ತಿತ್ವ ಇಲ್ಲ, ಅದು ಮಿಥ್ಯ. ಆ ರೀತಿ ಜಗತ್ತು ಮಿಥ್ಯ ಅಂತ ಹೇಳ್ತಿದ್ದಾನೆ. ಇದಕ್ಕೆ ಆದಿನೂ ಇಲ್ಲ, ಇದಕ್ಕೆ ಅಂತ್ಯವೂ ಇಲ್ಲ, ಮಧ್ಯದ ಸ್ಥಿತಿಯೂ ಕೂಡ ಪ್ರತಿ ಕ್ಷಣ ಬದಲಾಗ್ತಿರುವಂಥದ್ದು. ಅದರಿಂದ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಹೇಗಪ್ಪ ಈ ಸಂಸಾರದಿಂದ ಬಿಡಿಸ್ಕೊಳ್ಳೋದು? ಈ ಸಂಸಾರವನ್ನು ಅರ್ಥ ಮಾಡ್ಕೊಬೇಕು. ಸಂಸಾರ ಏನಿದೆ, ಜಗತ್ತೇನಿದೆ, ಅದರ ಅಧಿಷ್ಠಾನ ಮಾತ್ರ ಸತ್ಯ. ಅದರಿಂದ ಕೊನೆಯದ್ರಲ್ಲಿ ಹೇಳ್ತಾರೆ, ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವ. ಚಿತ್ವ ಅಂದರೆ ಈ ಸಂಸಾರ ವೃಕ್ಷವನ್ನು ಕಡ್ದು ಹಾಕಬೇಕು ಅಂತ ಹೇಳ್ತಾ ಇರೋದು. ಅಶ್ವತ್ಥಂ, ಈ ಸಂಸಾರ ವೃಕ್ಷ ಏನಿದೆ ಇದ್ರ ಬೇರುಗಳು ಭಾಳ ಗಟ್ಟಿ. ಇಲ್ಲಿ ಬೇರು ಅಂದರೆ ಅಜ್ಞಾನ, ಅಜ್ಞಾನದಿಂದ ಉಂಟಾದಂಥ ಕಾಮ ಕರ್ಮ ರಾಗದ್ವೇಷಾದಿ ವಾಸನೆಗಳು, ಅದು ಬೇರು. ಅಸಂಗಶಸ್ತ್ರೇಣ ದೃಢೇನ, ದೃಢವಾದ ಅಸಂಗಶಸ್ತ್ರದಿಂದ ಅಂದರೆ ವೈರಾಗ್ಯ. ಇಲ್ಲಿ ಅಸಂಗಶಸ್ತ್ರ ಅಂದರೆ ವೈರಾಗ್ಯದಿಂದ ಆ ಮರವನ್ನು ಕಡ್ದಾಕಿ ಅದರ ಮೂಲ ಏನಿದೆ ಪರಮಾತ್ಮ ತತ್ವ, ಎಲ್ಲಿಂದ ಇಡೀ ಜಗತ್ತು ಉತ್ಪತ್ತಿ ಆಗಿದೆಯಲ್ಲ ಅದನ್ನು ತಿಳ್ಕೊಬೇಕು ಅಂತ ಶ್ರೀಕೃಷ್ಣ ಸುಂದರವಾದ ಉದಾಹರಣೆಯ ಮೂಲಕ, ರೂಪಕದ ಮೂಲಕ ತಿಳಿಸ್ಕೊಡ್ತಾ ಇದ್ದಾನೆ. ಹರಿ ಓಂ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಏನು ಹೇಳುತ್ತೆ? ಅದರಲ್ಲಿ